ಅಯ್ಯೋ 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 ನಮ್ಮ ಮನೆನಾಗ ಫ್ರಿಡ್ಜ್ ಐತೆ, ನಮ್ಮ ಮನೆನಾಗ ಟಿವಿ ಐತೆ, ನಮ್ಮ ಮನೆನಾಗ ಅದೈತೆ ಇದೈತೆ ಅಂತ ಹೇಳ್ಬಿಟ್ಟು ಟಾಪ್ ಲೆವೆಲ್ ಆಗಿ ಬಿಲ್ಡಪ್ ಕೊಟ್ಬಿಟ್ಟಲ್ಲ. ನಿಮ್ಮ ಮನೆನಾಗ ಏನೈತೆ? ಏನೂ ಇಲ್ಲ. ಹರುಕ್ಲು ಮುರುಕ್ಲು ಮನೆ. ಅದ್ರ ಜೊತೆಗೆ ಎಲ್ಲ ಹರಿದೋಗಿರೋದು ಮುರಿದೋಗಿರೋದೇನೇ ಸಾಮಾನುಗಳು. ನಂದು ಅಂತ ಹೇಳ್ಬಿಟ್ಟು ಏನಾರ ಐತೆ ಈ ಮನೆಯಾಗೆ? ಹಾ, ಎಷ್ಟು ಬಿಲ್ಡಪ್ ಕೊಟ್ಬಿಟ್ಟೆ. ನಿಮ್ಮ ಅಮ್ಮ ಹೋಗೋದಳು ಎತ್ತಗೋಳು ನಿನಗೆ ಗೊತ್ತಿಲ್ಲ, ಅದು ಯಾವಾಗ ಬತ್ತಳೋ ನಿನ್ಗೂ ಗೊತ್ತಿಲ್ಲ. ಬೀಗ ತೆಕ್ಕತ್ತೀಯ, ಒಳಗಡೆಗೆ ಬತ್ತೀಯ, ಮನೆ ಒಳಗಡೆ ನೋಡಿದ್ರೆ ಏನೂ ಇಲ್ಲ. ನಮ್ಮ ಅಮ್ಮನ ಎಷ್ಟೋ ವಾಸಿ ಆಗಿತ್ತು, ಎಷ್ಟು ಬೇಕೋ ಅಷ್ಟೆಲ್ಲ ಮಡಿಕೊಂಡಿತ್ತು, ಮನೆ ಐಟಮ್ಸ್ಗಳು ಏನೇನು ಬೇಕೋ ಎಲ್ಲನೂ. ನೀನು ನೋಡಿದ್ರೆ 10 ರೂಪಾಯಿದು ಏನೂ ಮಾಡಿಕೊಂಡಿಲ್ವೇ? ನಾನು ಈ ಮನೆಯಾಗ ಹೆಂಗೆ ಸಂಸಾರ ಮಾಡಲಿ? ನನಗಂತೂ ಇವಾಗ ನಮ್ಮ ಅಮ್ಮ ಯಾರಾದ್ರೂ ನೋಡಿದ್ರೆ ಈ ಸಂಪತ್ತಿಗೆ ಇವನಿಂದ ಓಡೋಗ್ಬೇಕಿತ್ತ ಇವಳು ಅಂತ ಹೇಳ್ಬಿಟ್ಟು ನಮ್ಮ ಅಮ್ಮ ನನಗೆ ಎಷ್ಟು ಉಕ್ಕತ್ತದೆ ಗೊತ್ತಾ? ನಿಮ್ಮ ಅಮ್ಮ ಯಾವಾಗ ಬರ್ತದೋ ನಿಮ್ಮ ಅಮ್ಮಂಗೆ ಹೇಳಿ ಮೊದಲು ಮನೆ ಎಲ್ಲನೇ ಕ್ಲೀನ್ ಮಾಡಿಸ್ಬೇಕು, ಮನೆಯೆಲ್ಲ ಆಲ್ಟ್ರೇಷನ್ ಮಾಡಿಸ್ಬೇಕು. ನನಗೆ ಈ ಮನೆ ಸವಾಸನೆಯ ಬೇಕಾಗಿಲ್ಲ ನನಗೆ. ಇಲ್ಲ ಬೆಂಗಳೂರಿಗೆ ಏನಿಯ ಕರ್ಕೊಂಡೋಗ್ಬಿಡು ನನ್ನ. ಲೇ ಜಯಮ್ಮ, ನನ್ನ ಮಾತು ಕೇಳು ಜಯಮ್ಮ. ನಾವು ಅವತ್ತಿಂದನೂ ಹಿಂಗೇನೇ ಇರೋದು. ಮನೆ ಒಳಗಡೆ ತೊಟ್ಟಿ ಮನೆ ಥರ ಐತಿ ಮನೆ ಅಷ್ಟೇನೇನಿಯ. ಈಗ ಏನಾಗೈತೆ ನಮ್ಮ ಮನೆ ಸಂದಕ್ಕೆ ಏನು ಐತಲ್ಲ, ನಿನ್ಗೇನು ಕಷ್ಟ ಆಯ್ತದೆ? ಈಗ ಈಚೆ ಕಡೆ ಎಲ್ಲನೂ ಚೆನ್ನಾಗೇ ಐತೆ, ಒಳಗಡೆ ನೋಡು ಒಳಗಡೆ ಎಲ್ಲನೂ ಚೆನ್ನಾಗೈತೆ. ಇನ್ನೇನು ಬೇಕು ನಿನಗೆ? ನೀನು ಸುಮ್ಮನೆ ಇರೋದು ಬಿಟ್ಬಿಟ್ಟು ನೀನು ಇದು ಯಾಕೆ ಹಿಂಗೆ ಇದು ಮಾಡಿಯೇ ನೀನು ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ನೋಡು. ಇದಕ್ಕಿನ್ನೂ ಸಂದಕ್ಕಿರೋ ಮನೆ ಬೇಕಾ ನಿನಗೆ? ಬೇಕು, ಇದಕ್ಕಿನ್ನೂ ಸಂದಕ್ಕಿರ ಮನೆ ಏನಿಯ ಬೇಕು. ನಾನು ಹೆಂಗೋ ನಮ್ಮ ಅಮ್ಮ ತೋರಿಸಿರೋ ಹುಡುಗರು ಮದುವೆ ಮಾಡ್ಕೊಂಡು ನೆಮ್ಮದಿಯಾಗಿರ್ತಿದ್ದೆ ತಾನೇ? ನೀನು ತಾನೇ ಏನಿಯ? ಇಲ್ಲ ಹಂಗಲ್ಲ ಹಿಂಗಲ್ಲ, ನಮ್ಮ ಮನೆ ಹಂಗೈತೆ ಅದ್ದೂರಿಯಾಗೈತೆ. ನಾನು ಬೆಂಗಳೂರಾಗ ದೊಡ್ಡ ಕೆಲಸದಾಗಿವ್ನಿ, ನಾನು ಹಂಗೆ ಮಾಡ್ತೀವ್ನಿ ಹಿಂಗೆ ಮಾಡ್ತೀವ್ನಿ, ನಾನು ಹಂಗೆ ತಳ್ಳಾಕಿವ್ನಿ ಹಿಂಗೆ ತಳ್ಳಾಕಿವ್ನಿ ಅಂತ ಹುಟ್ಟು ನಾಟಕ ಆಡ್ಬಿಟ್ಟು ಇವಾಗ ಬಂದ್ಬಿಟ್ಟು ಇಲ್ದಿರ ಆಟ ಆಡ್ತಾ ಇದ್ದೀಗ ನನ್ನ ಹತ್ರ. ನೋಡು, ಈಗಲೇ ಹೇಳ್ತಾ ಇವ್ನಿ, ಈ ಮನೆಯ ಬದಲಾಯಿಸ್ಬೇಕು ನೀನು. ಅದು ಏನು ಮಾಡ್ತೀಯ ಏನು ಬಿಡ್ತೀಯ ಗೊತ್ತಿಲ್ಲ. ಏನು ಕೆಮ್ಮೆ ಮಾಡಿಯ ನೀನು ಇಲ್ಲಿ? ಹಾಂ ಲೇ ಜಯಮ್ಮ, ನಿನಗೆಲ್ಲ ಬೇಡ. ಮದುವೆ ಆಗೋದು ಆಗೋಗ್ಬಿಟ್ಟೈತೆ. ಈಗ ಹೆಂಗೋ ನಾವಿಬ್ರು ಹೆಂಗೆ ಜೀವನ ಮಾಡಬೇಕು, ಹೆಂಗೆ ಸಂಸಾರ ಮಾಡಬೇಕು ಅನ್ನೋದನ್ನ ಯೋಚನೆ ಮಾಡು. ಅದು ಬಿಟ್ಬಿಟ್ಟು ಹೀಗೆ ಯಾಕೆ ಹಿಂಗೆ ಈ ಮನೆ ಯಾಕೆ ಹಂಗೆ ಅಂತ ಕುಂತ್ಕೊಂಡ್ರೆ ಈಗ ಮನೆಯೆಲ್ಲ ಸರ್ ಮಾಡ್ಸೋಣ ಬಿಡು ನಿಧಾನಕ್ಕೆ. ಅಯ್ಯೋ ಯಪ್ಪ, ಬೆಳಗಿರೋದೆಲ್ಲ ಹಾಲಲ್ಲ. ಈ ನನ್ನ ಮಗನ ನಂಬ್ಕೊಂಡ್ಬಿಟ್ಟು ನನ್ನ ಮಗನ ಮದುವೆ ಮಾಡ್ಕೊಂಡ್ಬಿಟ್ಟು ನಾನು ಹಾಳಾಗೋಗ್ಬಿಟ್ನೆ. ನಾನು ಹಾಳಾಗಿ ನೆಗದ್ ಬಿತ್ತು ಹೋಗ್ಬಿಟ್ನೆ ನಾನು. ಈ ಬಾಳು ಯಾರಿಗೆ ಬೇಕಿತ್ತು ಇಂಥ ಮನೆಗೆ ಮದುವೆ ಮಾಡ್ಕೊಳಕ್ಕೆ ಅಂತಾನೆ ನಾನು ಇಷ್ಟೆಲ್ಲ ಒದ್ದಾಡ್ಕೊಂಡು ಕಷ್ಟಪಟ್ಟಿದ್ದು. ಇವನ್ ಮನೆ ಹಾಳಾಗ ಇಂಥ ಬಾಳು ನನಗೆ ಬೇಕಾಗಿಲ್ಲ, ಇಂಥ ಜೀವನ ನನಗೆ ಬೇಕಾಗಿಲ್ಲ. ಈ ಮನೆಗೋಸ್ಕರನೇ ನಾನು ಎಂತೆಂಥ ಹುಡುಗನ ರಿಜೆಕ್ಟ್ ಮಾಡ್ಬಿಟ್ಟು ಬಂದಿದ್ದು. ನನಗೆ ಯಾಕಡೆ ತಗೊಂಡು ನೋಡ್ಕೋಬೇಕು, ನನಗೆ ಬುದ್ಧಿ ಇಲ್ಲ. ನನಗೆ ಲೋಪರ್ ಇದ್ದಂಗೆ ನಾನು ಯಾಕಡೆದಾಗ ಹೊಡ್ಕೋಬೇಕು. ಈ ಬೇವರ್ಸಿನ ಮದುವೆ ಮಾಡ್ಕೊಂಡ್ಬಿಟ್ಟು ಬಂದ್ಬಿಟ್ನಲ್ಲ ಈ ಮನೆಗೆ. ಯವ್ವ, ಒಂದು ಸಾಮಾನಿಲ್ಲ ಮನೆಯಾಗೆ, ಎಂಥದ್ದು ಇಲ್ಲ. ಒಂದು ಟಿವಿ ಫ್ರಿಡ್ಜು. ನಿಮ್ಮ ಅಮ್ಮ ಏನು ಮಾಡ್ತಾ ಇರ್ತಾರ ಕುಂತ್ಕೊಂಡು ಅಂತ ಹೇಳ್ಬಿಟ್ಟು ನಿಮ್ಮ ಅಮ್ಮ ಬರಲಿ ಮಾಡ್ತೀನಿ. ಅಲ್ಲ, ಈ ವರ್ಷ ಸಂಸಾರ ಮಾಡ್ಕೊಂಡು ಮನೆಯಾಗೆ ಏನು ಮಾಡ್ತಾ ಇದ್ಲು ನಿಮ್ಮಮ್ಮ? ಆ ಏನೊಂದು ಸಾಮಾನು ತಗೊಂಡಿಲ್ವಲ್ಲ ನಿಮ್ಮಮ್ಮ? ಬುಡಕಿಲ್ಲ. ನಿಮ್ಮ ಅಮ್ಮ ಬರಲಿ ಮಾಡ್ತೀನಿ. ಸುಮ್ಮನೆ ಬುಡಕಿಲ್ಲ. ಅಯ್ಯೋ ಲೇ ಜಯಮ್ಮ, ಸುಮ್ಮನೆ ಎದ್ದು ಬಾರೆ. ಸುಮ್ಮನೆ ನೀ ಅಕ್ಕಪಕ್ಕದ ಮನೆ ನೋಡಿದ್ರಲ್ಲ ಏನು ಅನ್ಕೊಳಕಿಲ್ಲ. ಇವಳು ಯಾಕೆ ಹಿಂಗೆ ಕಿತ್ತಾಡ್ತಾವಳಪ್ಪ? ಇವಳು ಬಂದಾಗೇನೇ ಶುರು ಮಾಡ್ಕೊಬಿಟ್ಟವ್ರೆ ಅಂತ ಅನ್ಕೊಳಕಿಲ್ವಾ? ನಮ್ಮಮ್ಮ ಬಂದಿದ್ರೆ ಮನೆ ಒಳಗಡೆ ಸೇರಿಸ್ತಿಲ್ವೋ ಗೊತ್ತಿಲ್ಲ. ಸದ್ಯ ನಮ್ಮ ಅಮ್ಮ ಇಲ್ದಿರೋದಕ್ಕೆ ತಾನೇ ನಾವಿಬ್ರು ಒಳಗಡೆ ಬಂದಿರೋದು. ನೆಮ್ಮದಿಯಾಗಿರೋಣ. ಜಯಮ್ಮ, ಲೇ ಜಯಮ್ಮ, ಬುದ್ಧಿ ಬಂದ್ಲು ಅನ್ನಿಸ್ತದೆ. ನನಗೆ ಕಷ್ಟ ಇವಳು ಹಬ್ಳೆ ಅರ್ಥ ಮಾಡ್ಕೊಳ್ಳೋದು. ಎದ್ದೊಳೆ ಜಯಮ್ಮ, ಪಿಕ್ಚರ್ ಹೋಗೋಣ ಅಂತ ಹೇಳಿದ್ನಲ್ಲ, ಯಾಕೆ ಹಿಂಗೆ ತಲೆ ಮೇಲೆ ಕೈ ಕಣ್ ಕುಂತ್ಕೊಂಡಿದ್ಯಾ? ಏನಾಯ್ತು ಎದ್ದೊಳೆ? ಎಂತ ಮನೆಗೆ ಮದುವೆ ಮಾಡ್ಕೊಂಡ್ಬಿಟ್ಟು ಬಂದ್ಬಿಟ್ನೆ ಪದ್ದಿ ನಾನು. ಇವನು ಇವ್ನ ಮನೆನೋ ಇವ್ನ ಮನೆ ಸಾಮಾನೋ ಒಂದು ಇಲ್ಲ ಕಣಮ್ಮಿ. ಮನೆಯಾಗ ಒಂದು ಫ್ರಿಡ್ಜ್ ಇಲ್ಲ, ಟಿವಿ ಇಲ್ಲ, ಎಂಥದೂ ಇಲ್ಲ. ಕೇಳಿದ್ರೆ ನಮ್ಮ ಮನೆಗೆ ನಮ್ಮ ಅಮ್ಮ ಬಾಳ್ಸಕ್ಕಿಲ್ಲ ಅಂತ ಹೇಳ್ತಾರೆ. ಅಷ್ಟೆಲ್ಲ ಸಾಲದು ಅಂತ ಮನೆ ಒಳಗಡೆ ಮಿಕ್ಸಿ ಸಮೇತನೂ ಇಲ್ಲ. ಯಾಕಂದ್ರೆ ಅವ್ರ ಅಮ್ಮ ಮಿಕ್ಸಿ ಓಡ್ಸಕ್ಕೂ ಬರಕಿಲ್ವಂತೆ, ಕೈಯಾಗ ರುಬ್ಬಿಟ್ಟು ಮಾಡ್ಬೇಕಂತೆ. ಏನೋ ಕೈಯಾಗ ರುಬ್ಬೇಕಂತ. ಎಂತ ಮನೆಗೆ ಮದುವೆ ಮಾಡ್ಕೊಂಡ್ಬಿಟ್ಟು ಬಂದ್ಬಿಟ್ನಲ್ಲೇ ನಾನು. ನೆನ್ನೆ ಬಂದಾಗ ಏನು ನೋಡಲಿಲ್ಲ, ಸುಮ್ಮನೆ ಮೈ ಕೈ ನೋಯ್ತಿತ್ತು ಅಂತ ಮನೆ ಕಂಡೆ. ಇವಾಗ ಅಡುಗೆ ಮಾಡೋಣ ಅಂತ ಅಡುಗೆ ಮನೆಗೆ ಹೋದ್ರೆ ಸಾಮಾನುಗಳು ನೆಟ್ಗಿಲ್ಲ, ಫ್ರಿಡ್ಜ್ ಅಂತೂ ಇಲ್ಲವೇ ಇಲ್ಲ. ಟಿವಿ ಎತ್ತ ಐತಿ ಅನ್ಕೊಂಡ್ರೆ ಹುಡುಕಿದ್ರು ಟಿವಿ ಸಿಗ್ಲಿಲ್ಲ. ಆಮೇಲೆ ಕರೆದು ಕೇಳಿದ್ರೆ ನಮ್ಮ ಅಮ್ಮ ಏನು ಬಾಳ್ಸಕ್ಕಿಲ್ಲ ಅಂತ ಹೇಳ್ಬಿಡೋದೇನೆ ಇವ್ ನನ್ನ ಮಗ. ಈಗ ನಾನು ಎಲ್ಲಿಗೆ ಹೋಗ್ಲಿ ಹೇಳು? ನಮ್ಮ ಅಮ್ಮ ತೋರಿಸಿರೋ ಹುಡುಗನ ಮದುವೆ ಮಾಡ್ಕೊಂಡಿದ್ರೆ ನೆಮ್ಮದಿಯಾಗಿರ್ತಿಲ್ವ ನಾನು? ಈ ನನ್ನ ಮಗನ ನಂಬಿಟ್ಟು ಓಡ್ ಬಂದಿದ್ದಕ್ಕೆ ನೋಡ್ದ ಇಲ್ಲಿ ದೂರದ ಬೆಟ್ಟ ನುಣಿಗೆ ಅನ್ನಂಗೆ ಓಡ್ ಬರೋಕ್ಕಿಂತ ಮುಂಚೆ ಹುಡುಗನ ಮನೆಯೆಲ್ಲ ನೋಡ್ಬಿಟ್ಟೆ ಓಡ್ ಬರ್ಬೇಕಿತ್ತು ನಾನು. ನಾನೇನೋ ನನ್ನ ಶಾನೆ ಪಿರುತಿ ಮಾಡ್ತಾವನೆ ಅಂತ ಓಡ್ ಬಂದಿದ್ದಕ್ಕೆ ಎಂಥ ಗತಿ ಬಂದ್ಬಿಡ್ತೆ ನನಗೆ. ಇನ್ನೂ ನಮ್ಮ ಅತ್ತೆ ಬಂದಿಲ್ವಾ? ಬರಲಿ, ಅವಳು ಮನೆಗೆ ಮಾಡ್ತೀನಿ. ಇಷ್ಟು ವರ್ಷ ಸಂಸಾರ ಮಾಡ್ಕೊಂಡು ಏನವರೇ ಮಾಡ್ತಾ ಇದ್ಲು ಅವಳು? ಒಂದು ಸಾಮಾನು ತಗೊಂಡಿಲ್ಲ, ಒಂದು ಮಗನ ಸರಿಯಾಗಿ ಬೆಳೆಸಿಲ್ಲ, ಏನು ಮಾಡ್ತಾ ಇದ್ಲು ಅಂತ ಹೇಳ್ಬಿಟ್ಟು. ಲೇ ಜಯಮ್ಮ, ಆಗಿದ್ರ ಬಗ್ಗೆ ಯೋಚನೆ ಮಾಡಬೇಡ. ಆಗಿದ್ದಾಗೋಗೈತೆ. ಮುಂದೆ ಏನು ಮಾಡಬೇಕು ಅನ್ನೋದು ಮಾತ್ರ ನಾವು ಯೋಚನೆ ಮಾಡಬೇಕು. ಆಗಿರೋದ್ರ ಬಗ್ಗೆ ಯೋಚನೆ ಮಾಡ್ಕೊಂಡು ಕುಂತ್ಕೊಂಡ್ರೆ ಆಯ್ತದ? ಆಗಿರೋದೇನ ವಾಪಸ್ ಬರ್ತದ ಹೇಳು? ಅಯ್ಯೋ, ಎದೊಳು ಮೇಲ್ಗಡಿಕೆ ಎದ್ದೊಳು. ನೀನು ಸುಮ್ಕೆನೆಯ ಅದ್ರ ಬಗ್ಗೆ ಯೋಚನೆ ಮಾಡ್ಕೊಂಡು ಕುಂತ್ಕೋಬೇಡ. ಈ ಪಿಕ್ಚರ್ಗೆ ಹೋಗ್ಬಿಟ್ಟು ಬರೋಣ, ಆಮೇಕಿಂದ ಯೋಚನೆ ಮಾಡೋಣ. ಎದ್ದೊಳೆ ಯಾಕೆ? ನಿಂಗೇನೆ ಎಲ್ಲಾನು ಸಂದಕೈತೆ, ದೊಡ್ಡ ಮನೆ. ನಾನು ನೋಡ್ದಾಗ ಕಿತ್ತೋಗಿರೋ ಬಿದ್ದೋಗ ಮನೆ ಹೆಂಗೈತೆ ಅಂತ ಹೇಳ್ಬಿಟ್ಟು ಅಯ್ಯೋ ನನ್ನ ಕತೆಯ ಯಾರಿಗೆ ಹೇಳನಿ? ನಿಮ್ಮನೆ ನೋಡ್ದಾಗ ಎಷ್ಟು ದೊಡ್ಡದಾಗೈತೆ? ಅಮ್ಮ ತಾಯಿ, ನಮ್ಮ ಮನೆಗೆ ಜನ ನೋಡ್ದ ಯೋಸ್ ಜನ ಅವ್ರೆ. ನಿಮ್ಮ ಮನೆಗಾನ ನೀನು, ನಿಮ್ಮ ಅತ್ತೆ, ನಿನ್ನ ಗಂಡ ಅಷ್ಟೇನಿಯ. ನಮ್ಮ ಮನೆಗೆ ನಮ್ಮ ಅತ್ತೆ, ನಮ್ಮ ಮಾವ 3 ಜನ, ಇವರೆಲ್ಲ ಅಂಟಮ್ಮಂದಿರು. ಅವ್ರಿಗೆ ಮನೆ 3 ಜನ, ನಮ್ಮ ಮನೆಗೆ 8-9 ಜನ ಇರೋದು ಮನೆಯಾಗೆ. ಒಬ್ಳಿಗಿನ್ನ ಒಬ್ಳು ಬಿತ್ರೇರು. ನಾನು ಹೆಂಗೆ ತುಳಿಬೇಕು ಅಂತಾನೆ ನೀ ಕಾಯ್ಕೊಂಡವ್ರೆ. ನಿಮ್ಮ ಮನೆಯಾಗ ಯಾರು ಇಲ್ಲ ಜಯಮ್ಮ. ನೀನು ಒಬ್ಳೇ ನೆಮ್ಮದಿಯಾಗಿರ್ಬೋದೆ. ಎದ್ದೊಳೆ ಮ್ಯಾಕೆ, ಎದ್ದೊಳು, ನನ್ನ ಮಾತು ಕೇಳಿ ಎದ್ದೋಳು.
ನಿನ್ನಷ್ಟು ನೆಮ್ಮದಿ ನನಗಿಲ್ವೇ? ದೇವ್ರೊಣೆ ನೆಮ್ಮದಿ ಇಲ್ಲ ನಮ್ಮ ಮನೆಯಾಗೆ. ನಮ್ಮ ಅತ್ತೆ ನಾದ್ನೇರೆಲ್ಲ ಬೊಲಕಾಟ ನಂದಂತಂದ್ರೆ ಸುಮ್ಮನೆ ಬಾ ಪಿಕ್ಚರ್ ಹೋಗ್ಬಿಟ್ಟು ಬರೋಣ. ತಲೆನ ಒಂದು ಕೆಟ್ಟೈತಲ್ಲ ಸೋರೈತದೆ ಬಾ. ನಾನು ಪೊದ್ದು ಪಿಕ್ಚರ್ ಹೋಗ್ಬಿಟ್ಟು ಬರ್ತೀವಿ. ನೋಡು ಮನೆಗೆಲ್ಲ ಸಾಮಾನು ತರೋದು ಹೆಂಗೆ ಅಂತ ಕುಂತ್ಕೊಂಡು ಯೋಚನೆ ಮಾಡು ನೀನು, ಸರಿನಾ? ಫ್ರಿಡ್ಜು, ಟಿವಿ, ವಾಷಿಂಗ್ ಮಿಷಿನ್ ಸಮೇತ ಬಂದ್ಬಿಡ್ಬೇಕು. ಈಗಲೇ ಹೇಳಿದೀನಿ. ಊರಾಗ ಏನೋ ಎಲ್ಲರೂ ಆಡ್ಕೊಂಡು ಹೋಗ್ಬಿಡ್ತಾರೆ. ಈ ನನ್ನ ಮಗನಿಗೋಸ್ಕರ ಅಷ್ಟು ಚೆನ್ನಾಗಿರೋ ಹುಡುಗನೆಲ್ಲನೂ ರಿಜೆಕ್ಟ್ ಮಾಡ್ಬಿಟ್ಟು ಹೋಗ್ಬಿಟ್ಟವಳಲ್ಲ ಈ ಜಯಮ್ಮ ಅಂತ ಹೇಳ್ಬಿಟ್ಟು ಊರವರೆಲ್ಲ ಆಡ್ಕೊಂಡು ಹೋಗ್ಬಿಡ್ತಾರೆ. ನೋಡು ಮೊರ್ವಾ ದಿನಗೆ ನೀನು ಪಾಡು ನೀನು ಏನೇನು ಬೇಕೋ ಎಲ್ಲ ತಂದು ಜೋಡಿಸ್ತಿರ್ಬೇಕು ಮನೆಯಾಗ ಅಷ್ಟೇ. ನೆನೆಯ ಮಿಕ್ಸಿನೂ ಸಮೇತ ಇಲ್ಲ. ಮಿಕ್ಸಿನೂ ತಂದ್ಬಿಟ್ಟು ಮಾಡ್ಗೋ. ಸರಿ ಆಯ್ತು, ಒಂದೊಂದೇ ತಂದ್ಬಿಟ್ಟು ಮಾಡ್ಗಣ. ಈಗ ನೋಡಿ ಸುಮ್ಮನೆ ನೀ ಯಾಕೆ ಇಷ್ಟೊಂದು ಯೋಚನೆ ಮಾಡ್ತಾ ಇದೆಯಾ? ಏನೋ ಆಯ್ತದೆ, ಒಂದೊಂದೇ ತಂದ್ಬಿಟ್ಟು ಮಾಡ್ಗಣ. ನೋಡಿ ಅದೇನೋ ಪಿಕ್ಚರ್ಗೆ ಹೋಗ್ಬಿಟ್ಟು ಬರ್ತೀನಿ ಅಂದಲ್ಲ, ಹೋಗ್ಬಿಟ್ಟು ಬಾ. ನಾನು ಯೋಚನೆ ಮಾಡ್ತೀನಿ ಕುತ್ಕೊಂಡು. ನನ್ನ ತಾಗೆ ರಾಯಲ್ ಎನ್ಫೀಲ್ಡ್ ಐತೆ, ಬುಲೆಟ್ ಐತೆ, ಡುಗ 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 ಹೋಯ್ತದೆ ಅಂತ ಹೇಳ್ತೀಯಾ? ಎಕ್ಸೆಲ್ ಮಾಡಿಕೊಂಡಿದ್ಯಲ್ವೆಲ್ಲ ನೀನು? ನಿನ್ ಜನ್ಮಕ್ ಬೆಂಕಿ ಯಾಕ? ನಿಮ್ ಕಡೆ ಎಕ್ಸೆಲ್ನ ರಾಯಲ್ ಎನ್ಫೀಲ್ಡ್ ಅಂತ ಹೇಳ್ತಾರಾ? ನೋಡ್ದೇನೆ ಪದ್ದಿ, ಎಕ್ಸೆಲ್ ಇಕ್ಕೊಂಡಿರೋದು ಇವನ್ ಮಕ ಮುಚ್ಚ. ಈಗ ಇವನ್ಗೆ ರಾಯಲ್ ಎನ್ಫೀಲ್ಡ್ ತರ ಕಾಣಿಸ್ತಾ. ಇವನ್ಗೆ ಸೈಕಲ್ ಮಾಡಿಕೊಂಡವನೆ ಈ ವರ್ಷದಾಗೆ. ಇದ್ರಾಗ ಯಾರಪ್ಪ ಸೈಕಲ್ ಹೊಡಿತಾರೆ? ಇವನ್ ಸೈಕಲ್ ಮಾಡಿಕೊಂಡವನೇ ಅಂದ್ರೆ ನಾವಾಗಲೇ ಅರ್ಥ ಮಾಡ್ಕೋಬೇಕಿತ್ತು. ನಿನಗೈತೆ ಕಣ, ನಿಂಗೈತೆ. ಮನೆಗೆ ಸಾಮಾನೆಲ್ಲ ತಂದು ಮಡಗ್ಲಿಲ್ಲ ಅಂತಂದ್ರೆ ನಿನಗೈತೆ ಮಾರಿ ಹಬ್ಬ. ಲೇ ಜಯಮ್ಮ, ಉಸಿರಾಡಕನ ಟೈಮ್ ಕೊಡಲಿ. ಹೋಗಿ ನೀನು ಹೋಗಿ ಪಿಕ್ಚರ್ ನೋಡ್ಕೊಂಬಿಟ್ಟು ಬಾ ಹೋಗಿ. ಅಯ್ಯೋ ನಾನು ಕುಂತ್ಕೊಂಡು ಹೆಂಗೆ ತರಬೇಕು ಸಾಮಾನುಗಳೆಲ್ಲ ಅಂತ ಹೇಳ್ಬಿಟ್ಟು ನಾನು ಯೋಚನೆ ಮಾಡ್ತೀನಿ. ನೀನು ಹೋಗಿ. ಇನ್ನು ನಮ್ಮ ಅಮ್ಮ ಬಂದರೆ ನಮ್ಮ ಅಮ್ಮನ ತಾಗಿನ ಹೆಂಗಪ್ಪ ಮಾತಾಡಬೇಕು ಅಂತ ನನಗೆ ಅದು ಅರ್ಥ ಆಯ್ತಿಲ್ಲ. ನಿನಗಿನ್ನ ಬಜಾರಿ ಕಣೆ ನಮ್ಮಮ್ಮ. ಅಯ್ಯೋ ನಮ್ಮ ಅಮ್ಮನ ತಾಗಿ ಎಣಗದ್ ಬೇಡ ಅಂತ ನೀನು ಕಟ್ಕೊಂಡ್ರೆ ನೀನು ಊಟ ಬಜಾರಿ. ನಾನು ಏನಾರ ಸಿಗುನ್ ಪದ ಸೇರ್ಕೋಬೇಕಾಯ್ತದ ಅಷ್ಟೇ, ಇಬ್ರು ಮಧ್ಯೆ ಸೇರ್ಕೊಂಡು. ಸರಿ ಹೋಗಿ ಪಿಕ್ಚರ್ಗೆ ಕಾಸು ಕಿತ್ಕೊಂಡಿದ್ಯಾ, ಎಲ್ಲ ಕಿತ್ಕೊಂಡಿದ್ಯಾ. ಪಿಕ್ಚರ್ಗೆ ಹೋಗೋದು ಬಿಟ್ಟು ಹಕ ಪುದಕ ಫಸ್ಟು ಕರ್ಕೊಂಡು ಹೋಗ್ಬಿಡಕ್ಕ. ಸಾಕಕ್ಕ ನನಗೆ ಕರ್ಕೊಂಡು ಹೋಗಕ್ಕ ಫಸ್ಟ್ ಪಿಕ್ಚರ್ಗೆ. ಬಾರಿ ಜಯಿ. ಆಯ್ತಿಲ್ಲ ಪುದಿ, ನಂಗೆ ಆಯ್ತಿಲ್ಲ. ನಂಗೆ ಸಹಿಸ್ಕೊಳಕ್ಕೆ ಆಯ್ತಿಲ್ಲ. ಮೋಸ ಹೋಗ್ಬಿಟ್ಟೆ ನಾನು. ಲೇ ನಮ್ಮ ಬುದ್ಧಿವಂತಿಕೆ ಉಪಯೋಗಿಸ್ಬಿಟ್ಟು ಇವಾಗ ಸಂಸಾರ ಮಾಡೋದಂದ್ಬಿಟ್ರೆ ನಮಗೆ ಬ್ಯಾರೆ ದಾರಿ ಯಾವುದೂ ಇಲ್ಲ. ಬುದ್ಧಿವಂತಿಕೆನ ಉಪಯೋಗಿಸ್ಬೇಕು. ಬುದ್ಧಿವಂತೆ ಉಪಯೋಗಿಸ್ಕೊಂಡೇನೆ ನಾವು ಜೀವನ ಮಾಡಬೇಕು, ಸರಿನಾ? ಹಂಗೇನೇ ಇದ್ರೆ ನೀನು ಏನು ಮಾಡೋಕ್ಕಾಗಿಲ್ಲ. ನಡಿ ಸುಮ್ಕೆನೆನಿಯ. ಅಯ್ಯೋ ನನಗೆ ಯಾಕೆ ಬೇಕಿತ್ತಪ್ಪ ಈ ಮದುವೆ, ಈ ಮನೆ, ಈ ಸಂಸಾರ ಎಲ್ಲನೂ. ಅಮ್ಮಿಕೊಂಡು ಹೆಂಗೋ ಒಬ್ಬನೇ ನೆಮ್ಮದಿಗಿದ್ನಲ್ಲ, ಅಮ್ಮಿಕೊಂಡಿರೋದು ಬಿಟ್ಬಿಟ್ಟು ಇದ್ರ ಅವಶ್ಯಕತೆ ಎಲ್ಲ ನನಗೆ ಇತ್ತ ಅಂತ ಅನ್ನಿಸ್ತಾಯ್ತು ನನಗಂತೂ. ಯಾವ ಬೇವರ್ ಸಿಗ್ಬೇಕಿತ್ತು ಈ ಬಾಳು? ಇವಳನ್ನ ಲವ್ ಮಾಡ್ಬಿಟ್ಟು ಮದುವೆ ಮಾಡ್ಕೊಳ್ಳೋ ಅವಶ್ಯಕತೆ ತಾನೇ ನನಗೆ ಏನಿತ್ತು? ನನ್ನ ಮಕ್ಕ ನಾನೇ ಥೂ ಅಂತ ಉಕ್ಕೋಬೇಕು, ನನ್ನ ಮೆಟ್ಟು ತಗೊಂಡು ನಾನೇ ಹೊಡ್ಕೋಬೇಕು. ಇಂಥ ದೌಲತ್ ಕೆಲಸ ಮಾಡ್ಕೊಂಡಿದ್ದೆಲ್ಲ ನನಗೆ ಬೇಕಿತ್ತ ನನಗೆ. ಅಯ್ಯೋ ಥೂ, ನನ್ನ ಬಾಳಿಗಿಷ್ಟು ಬೆಂಕಿ ಯಾಕ? ಏನಕ್ಕೆ ಅವಶ್ಯಕತೆ ಇಲ್ದಿರೋದೆಲ್ಲ ಮಾಡ್ಬಿಟ್ಟು ನಾನು ಏನು ಅವರೇ ಮಾಡ್ತಾ ಇದ್ದೀನಿ ಇಲ್ಲಿ? ಅವಳನ್ನ ಏನಕ್ಕೆ ಮದುವೆ ಮಾಡ್ಕೋಬೇಕಿತ್ತು ಇವಳು ನಾನಂತೂ? ಥೂ ಮಗ ಹೋದ್ರಿಲ್ಲ. ಅಯ್ಯೋ ಲೋ ಮಗ, ನನಗೆ ಬೇಕಿರ್ಲಿಲ್ಲ ಕಣ, ಬೇಕಿರ್ಲಿಲ್ಲ ಈ ಮದುವೆ. ನನಗೆ ಬೇಕಿರ್ಲಿಲ್ಲ. ಯಾಕೆ ಮಾಡ್ಕೊಂಡೋ ಈ ಕಿತ್ತೋದೊಳ್ಳ ಅನ್ನಿಸ್ತೈತೆ ಕಣ್ಲ. ನಮ್ಮ ಅಮ್ಮನೇ ಹುಟ್ಟು ಬಜಾರಿ ಅಂತಂದ್ರೆ ಈ ಜೈ ಇನ್ನೂ ಹುಟ್ಟು ಬಜಾರಿಲ್ಲ. ಆಯ್ತಿಲ್ಲ ಕಣ, ನಂಗೆ ಆಯ್ತಿಲ್ಲ. ಕೆರೆ ಬಾಬಿ ನೋಡ್ಕೊಳಂಗೆ ಆಯ್ತೈತೆ ಕಣ. ಯಾಕ್ಲಾ ಮದುವೆ ಮಾಡ್ಕೊಂಡೆ ನಾನು ಅಂತ ಅನ್ನಿಸ್ತೈತೆ. ಇವಳ್ತಾಗೆ ಎಣಗಕ್ಕಾಗಕ್ಕಿಲ್ಲ ಕಣ. ಮನೆ ಫ್ರಿಡ್ಜ್ ಇಲ್ಲ, ಟಿವಿ ಇಲ್ಲ, ವಾಷಿಂಗ್ ಮಿಷಿನ್ ಇಲ್ಲ ಅಂತ ಹೇಳ್ಬಿಟ್ಟು ರೊಚ್ಚಿಗೆ ಎದ್ಬಿಟ್ಟವಳೆ ಕಣ. ಸುಮ್ಕೇನೆನಿಯ ನಮ್ಮಮ್ಮ ಊರಿಗೆ ಹೋಗೈತೆ. ನಮ್ಮಮ್ಮ ಊರಿಂದ ಬಂದರೆ ಇನ್ನು ಯಾವ ಗತಿ ಕಾಣಿಸ್ತಾರೋ ನಾ ಕಾಣೆ. ನಂಗೆ ಏನು ಮಾಡಬೇಕು ಗೊತ್ತಾಯ್ತಿಲ್ಲ ಕಣ. ನನಗೂ ನಿನ್ ಥರನೇನಿಯ ಪರಿಸ್ಥಿತಿ. ಹೇಳ್ಕೊಳಂಗಿಲ್ಲ, ಬಿಡಂಗಿಲ್ಲ. ನನ್ನ ಪರಿಸ್ಥಿತಿ ಯಾರಿಗೆ ಹೇಳ್ಕೊಂಡ್ಲಿ? ಲೋ ನನ್ನೇನ್ರು ಲವ್ ಮಾಡ್ಬೇಕಾರೆ ಏನು ಡೀಸೆಂಟಾಗಿ ಮಾತಾಡ್ತಿದ್ಲು. ಹಲೋ, ಹೇಳಿ ಸಿದ್ದು ಅವರೇ, ಚೆನ್ನಾಗಿದ್ದೀರಾ ಸಿದ್ದು ಅವರೇ? ಊಟ ಮಾಡಿದ್ರ ಸಿದ್ದು ಅವರೇ ಅಂತಿದ್ದೋಳು. ಈಗ ರೊಚ್ಚಿಗೆದ್ಬಿಟ್ಟು ಏನಲ್ಲೇ ಹೋಗ್ಲಾ, ತಗೊಂಬಿಟ್ಟು ಬಾ ಹೋಗ್ಲಾ, ಯೋಸಸ್ ಮಾಡ್ತೀಯಲ್ಲ ಹೋಗ್ಲಾ ಅಂತ ಹೇಳ್ಬಿಟ್ಟು ನನ್ನೇನು ನೀವು ಏಕವಚನದಲ್ಲಿ ಮಾತಾಡ್ಸಕ್ಕೆ ಶುರು ಮಾಡ್ಕೊಬಿಟ್ಟವಳೆ. ಅಯ್ಯೋ ರಾಮ, ನಮ್ಮ ಅಮ್ಮನಿಗೂ ಎದುರುಕೊಳಕ್ಕಿಲ್ಲ, ನಮ್ಮ ಅಪ್ಪಂಗೂ ಎದುರುಕೊಳಕ್ಕಿಲ್ಲ, ನಮ್ಮ ಒತ್ತಿಗೆರ್ಗಂತೂ ಎದುರುಕೊಳ್ಳೋದೇ ಇಲ್ಲ. ಏನು ತಲೆನೇ ಕೆಡ್ಸ್ಕೊಳಕ್ಕಿಲ್ಲ ಕಣ. ಹೆಂಗ್ ಸಿಕ್ಕ್ರ ಹಂಗೇನಿಯ ಮಾತಾಡ್ಬಿಟ್ಟು ನನ್ನ ಮೂರುವಾದಿ ಕಳೀತಾವಳೆ. ನನಗೆ ಹೇಳಂಗಿಲ್ಲ, ಬಿಡಂಗಿಲ್ಲ. ನನ್ನ ಕಷ್ಟವಾ ಯಾರಿಗೆ ಹೇಳ್ಕೊಳ್ಳಿ ಹೇಳು? ನಮ್ಮ ಕಷ್ಟವಾ ಅಮ್ಮಿಕೊಂಡು ಸುಮ್ಮನಿದ್ದೀನಿ ಕಣಪ್ಪ. ಮದುವೆ ಮಾಡ್ಕೊಂಡ್ರದಕ್ಕೆ ನಮ್ಮಮ್ಮ ಗುರ 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 ಅಂತ ನೋಡ್ತದೆ. ನಮ್ಮ ಅಪ್ಪ ಏನಿಲ್ಲ, ಆರಾಮಾಗೈತೆ. ನಮ್ಮ ಒತ್ತಿಗೆರಂತೂ ಮೂತಿ ತಿರ್ಕೊಂಡು ಓಡಾಡ್ತಾವ್ರೆ. ನನಗೆ ಬೇಕಿತ್ತ ಪರಿಸ್ಥಿತಿ ಅಂತ ಅನ್ನಿಸ್ತೈತೆ ಕಣ. ಇವ್ರೇನು ಸಾಮಾನ್ಯದ್ರಲ್ಲ ಕಣ. ನಾನು ಲವ್ ಮಾಡ್ಬೇಕಾದ್ರೆ ಏನೋ ಬಿಡು ಅಂತ ಅನ್ಕೊಂಡಿದ್ದೆ. ಇವಾಗ ಅರ್ಥ ಆಯ್ತೈತೆ. ನಿಂದು ನನ್ನ ಥರನೇ ಪರಿಸ್ಥಿತಿನ? ನಂದು ಅಷ್ಟೇ ಕಣ, ನಿನ್ನ ಥರನೇ ಪರಿಸ್ಥಿತಿ ನಂದು. ಥೂ, ಹೆಂಗನ ಮಾಡಿ ವಾಪಸ್ ಕಳಿಸ್ಬಿಡೋಣ ಅನ್ನಿಸ್ತದೆ. ಆಪ್ಷನ್ ಏನೋ ವಾಪಸ್ ಕಳಿಸೋ ಆಪ್ಷನ್ ಏನೋ ಇದ್ಬಿಟ್ರೆ ಕಣ, ಹಿಂಗೆ ವಾಪಸ್ ಕಳಿಸ್ಬಿಡ್ತೀನಿ. ದೇವ್ರಣೆ ಬಂದರೆ ನನಗೆ ಬೇಡ ಕಣ ನನಗೆ. ಯಪ್ಪ ಅದು ಅಡ್ಡ ನಮಸ್ಕಾರ. ಈ ಜಯಮ್ಮ ಏನು ಸಾಮಾನ್ಯದಳಲ್ಲ. ನಮ್ಮಮ್ಮ ಬಂದರೆ ದೇವ್ರಾಣೆ ನಿಜ ಪರ್ಕೆ ತಗೊಂಡಿನಿ ಹೊಡಿಯೋದು ನಮ್ಮಮ್ಮ ನನಗೆ. ಎಲ್ಲಿಗೆ ಹೋಗೈತೋ ಏನೋ ಗೊತ್ತಿಲ್ಲ. ಫೋನ್ ಬೇರೆ ನಮ್ಮ ಅಮ್ಮನ ತಾಗಿಲ್ವಲ್ಲ. ಅಯ್ಯೋ ಏನು ಮಾಡೋದು ಕಣ. ಕಟ್ಕೊಬಿಟ್ಟಿದ್ದೀವಿ, ಅನುಭವಿಸ್ಬೇಕು, ಬೇರೆ ದಾರಿ ಇಲ್ಲ. ನಮ್ಮ ಕಷ್ಟನ ಈಗ ನಮ್ಮ ಅಮ್ಮನ ತಾಗಿ ಹೇಳ್ಕೊಳಕ್ಕೆ ಹೋದ್ರೆ ಪರ್ಕೆ ಬೀಳ್ತದೆ. ನೀನು ನಿಮ್ಮ ಅಮ್ಮಂಗೆ ಏನು ಹೇಳ್ಬೇಡ. ಹೊಸಿ ಅಡ್ಜಸ್ಟ್ ಮಾಡ್ಕೊಂಡು ಹೆಂಗೋ ಹೋಯ್ತಾ ಇರು. ಕಾಲ ಬಂದಂಗೆಲ್ಲ ಬದಲಾಯ್ತಾರೆ. ಆಮೇಕಿಂತ ಸುಮ್ಮನಾಗ ನಾಳೆ ಆಯ್ತಾ ಅವರು ಸುಮ್ಮನೆ ಆಯ್ತಾರೆ, ನಾವು ಸುಮ್ಮನೆ ಆಗ್ತೀವಿ. ಆಮೇಲೆ ಎಲ್ಲ ಸರೋಯ್ತದೆ. ನಿನಗನ ಮನೆ ಒಳಗಡೆ ಹೋಗಿದ್ಯಾ? ನಮ್ಮ ಮನೆ ಒಳಗಡೆ ಹೋಗೋ ಅವಕಾಶನೂ ಇಲ್ಲ ಕಣ. ಈಚೆ ಕಡೆ ನೀನು ಗುಡಿಸ್ಲಾಕೊಂಡು ಜೀವನ ಮಾಡ್ತಾ ಇದ್ದೀವಿ. ಅಯ್ಯೋ ನಿನಗೆ ಗೊತ್ತಿಲ್ಲ. ನೀನು ಆರಾಮಾಗಿದ್ಯಾ? ಆರಾಮಾಗೇನಿ ಇದು ಬಿಡು. ಯಾವ್ದನ ಕೆಲಸ ಇದ್ರೆ ನೋಡು, ಕೆಲ್ಸಕ್ಕೆ ನಾವು ಹೊಂಟೋಗ್ಬಿಡೋಣ.
ಹಾಗಕ್ಕಿಲ್ಲ ಹಿಂಗೆ ಇದ್ಬಿಟ್ರೆ ಸಂಸಾರ ಮಾಡೋಕ್ಕೆ ಇವಳು ಈ ಲೆವೆಲ್ಗೆ ತೂಗ್ಸಕ್ಕಂತೂ ನನಗೆ ಮೊದಲೇ ಆಗಲ್ಲ. ಯಾವ್ದನ ಒಂದು ಕೆಲಸ ನೋಡ್ಕೋಬೇಕು. ಇಲ್ಲೇ ಊರಾಗೇನೆ ಯಾವ್ದನ ಒಂದು ಕೆಲಸ ಪಲ್ಸ ಹುಡುಕೊಂಡು ನಾನು ಹೋಗ್ಬೇಕು. ನಮ್ಮ ಅಮ್ಮನೂ ಸುಮ್ಮನೆ ಬಿಡಲ್ಲ, ಇವಳು ನನ್ನ ಸುಮ್ಮನೆ ಬಿಡಲ್ಲ. ಇಬ್ರು ಗೊತ್ತಾಗೋಗ್ಬಿಟ್ಟೈತೆ. ಕೆಲ್ಸಕ್ಕೆ ಹೋಗ್ತೀನಿ. ಯಾವ್ದನ ಇದ್ರೆ ನಿನಗೆ ಗೊತ್ತಿರೋದಿದ್ರೆ ಹೇಳ. ಸರಿ ತಗ ಹೇಳ್ತೀನಿ. ನನಗೆ ಸಹಾಯ ಮಾಡಕ್ಕೆ ನಮ್ಮ ಅಪ್ಪ ಐತೆ ಕಣ ಪಾಪ. ದುಡ್ಡು ಬೇಕಾ ಮಗ ಅಂತ ಬೆಳಿಗ್ಗೆ 2,000 ರೂಪಾಯಿ ಜೋಬ್ಗೆ ಇಕ್ಕೋಯ್ತು. ಯಾಕಂದ್ರೆ ನಾವು ಹೋಟ್ಲಾಗ ತಿನ್ಕೊಂಡು ಅದು ಇದು ಮಾಡ್ತಿದ್ದೀವಲ್ಲ, ಹೊಸ್ದಾಗಿ ಮದುವೆ ಮಾಡ್ಕೊಂಡಿದ್ದೀವಲ್ಲ, ಖರ್ಚು ಮಾಡಿಕ ಮಗ ನೀನು ಅಂತ 2,000 ರೂಪಾಯಿ ಜೋಬ್ಗೆ ಇಕ್ಕೋಯ್ತು. ಸರಿನಪ್ಪ ಆಯಿತು ಅಂತ ಹೇಳ್ಬಿಟ್ಟು ನಾನು ಇಟ್ಕೊಂಡು ಸುಮ್ಕಾದೆ. ದಿನ ಬೆಳಿಗ್ಗೆ ಹೋಟ್ಲಾಗ ಊಟ, ಮಧ್ಯಾಹ್ನ ಹೋಟ್ಲಾಗ ಊಟ ಅಂತಂದ್ರೆ ಎಷ್ಟು ಖರ್ಚಾಯ್ತದೆ ಹೇಳು. ನಿಂದು ಕಷ್ಟನೇ ಬಿಡ್ಲ ನಂತರ ನಿನಿಯ.